ಯೆರೆಮೀಯನು ಬರೆದ ಪ್ರವಾದನೆ ಪುಸ್ತಕ 14ನೇ ಅಧ್ಯಾಯದ 9ನೇ ವಚನ 2ನೇ ಭಾಗ. ಆದರೂ ಯೆಹೋವನೇ, ನೀನು ನಮ್ಮ ಮಧ್ಯದಲ್ಲಿರುತ್ತಿ, ನಾವು ನಿನ್ನ ಹೆಸರಿನವರು, ನಮ್ಮನ್ನು ಕೈಬಿಡಬೇಡ. ಕರ್ತನಲ್ವ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಚಾನೆ ವೇಳೆ ನಿಮ್ಮನ್ನು ವಂದಿಸುತ್ತೇನೆ. ಈ ದಿವಸ ಸಹ ಕರ್ತ ನಿಮಗೆ ಕೂಡ ಮಾತನಾಡುವವರಾಗಿದ್ದಾರೆ. ನೀವು ಅನೇಕ ಇಕ್ಕಟ್ಟು ಬಾಧೆಗಳು ಮಾತ್ರವಲ್ಲದೆ ನಾನಾ ವಿಧವಾದಂಥ ಸಮಸ್ಯೆಗಳಲ್ಲಿ ಇರುವಾಗಲೇ ದೇವರಾಗಿರುವಂಥ ಯೇಸು ಕರ್ತನನ್ನು ನೀವು ಅರಿತುಕೊಳ್ಳುವ ಹಾಗೆ ಆತನು ಮಾರ್ಗವನ್ನು ತೆರೆದರು. ಈಗಲಾದರೂ ಯೇಸುವಿನಲ್ಲಿರುವಂತಹ ನೀವು ಕರ್ತನಿಂದ ಅನೇಕ ಉಪಕಾರಗಳನ್ನು ಹೊಂದಿಕೊಂಡಿದ್ದೀರಿ. ಅವರಿಗೆ ಉಪಕಾರಗಳನ್ನು ಹೊಂದಿಕೊಂಡಂಥ ನೀವು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವವರಾಗಿದ್ದೀರಾ. ಇಂದು ದೇವರ ಮಕ್ಕಳು ಅನ್ನುವಂತಹ ವಿಶೇಷವಾದಂಥ ಪದವಿ ನಿಮಗೆ ಕೊಡಲ್ಪಟ್ಟಿದೆ. ನಿಮಗಿಂತಲೂ ಇತರರು ನಿಮ್ಮನ್ನು ಗುರುತಿಸುವಾಗ ದೇವರ ಮಗಳು, ದೇವರ ಮಗನು ಎಂಬುದಾಗಿ ಹೇಳಿ ಗುರುತಿಸಲ್ಪಡುತ್ತಾರೆ. ಈ ಎಲ್ಲ ಪದವಿ ಹೊಗಳಿಕೆಗಳೆಲ್ಲವೂ ಸಹ ನಮ್ಮ ರಕ್ಷಕನಾದಂತಹ ಯೇಸು ಕರ್ತನ ರಕ್ತಧಾರೆಯಿಂದಲೇ ನಮಗೆ ಉಂಟಾಯಿತು. ಆದರೂ ಈ ದಿನಮಾನಗಳಲ್ಲಿ ಇಕ್ಕಟ್ಟು ಬಹಳವಾದಂಥ ವೇದನೆಯಲ್ಲಿ ನೀವಿದ್ದೀರಿ. ಯಾಕೆ ಈ ರೀತಿ ಎಂಬುದಾಗಿ ಹೇಳಿ ನೀವು ಆಲೋಚಿಸ್ತಾ ಇದ್ದೀರಾ? ನೀವು ದೇವರಿಗೆ ಕೊಡಬೇಕಾದಂಥ ಸ್ಥಾನವನ್ನು ಕೊಡದೇ ಇರುವಂಥದ್ದೇ. ಯೆರೆಮೀಯನು ಈ ರೀತಿಯಾದಂಥ ಪ್ರಾರ್ಥನೆಯನ್ನು ಮಾಡಿದನು. ಯೆಹೋವನೇ, ನೀನು ನಮ್ಮ ಮಧ್ಯದಲ್ಲಿರುತ್ತಿ, ನಾವು ನಿನ್ನವರು, ನಿನ್ನ ಹೆಸರಿನವರು, ನಮ್ಮನ್ನು ಕೈಬಿಡಬೇಡ ಎಂಬುದಾಗಿ ಹೇಳಿ. ಯೆರೆಮೀಯನು ನೀತಿವಂತನು ಸರಿ, ಆದರೆ ಯೆರೆಮೀಯನು ಯಾರಿಗೆ ಪ್ರವಾದಿಯಾದನೋ ಆ ಪ್ರವಾದಿಯಾಗಿದ್ದಂಥವರಿಗೆ, ಅಂದರೆ ಇಸ್ರಾಯೇಲರು ದೇವರಿಗೆ ವಿರುದ್ಧವಾಗಿದ್ದಂತಹ ಸ್ವಭಾವದವರಾಗಿದ್ದರು. ಇಕ್ಕಟ್ಟಿನಲ್ಲಿರುವಂಥ ಇಸ್ರಾಯೇಲರನ್ನು ಕರ್ತನು ಬಿಡಿಸಲ್ಪಟ್ಟು ವಿಶಾಲವಾದಂಥ ದೇಶದಲ್ಲಿ ಸೇರಿಸಿದ ನಂತರದಲ್ಲಿ ಅವರು ದೇವರಾಗಿರುವಂಥ ಕರ್ತನನ್ನು ಬಿಟ್ಟು ಅನ್ಯ ದೇವತೆಗಳ ಕಡೆಗೆ ಅವರು ತಿರುಗಿಕೊಂಡರು. ಆ ದಿನದಿಂದಲೂ ಅವರಿಗೆ ಬಾಧೆಗಳು, ಹಿಂಸೆಗಳು, ಹೋರಾಟಗಳು ಬಂತು. ಆದರೂ ಕರ್ತನ ಅವರ ಮಧ್ಯದಲ್ಲಿದ್ದುಕೊಂಡೇ ಅವರು ಮನ ತಿರುಗುವ ಹಾಗೆ ಪ್ರೇರೇಪಿಸಲ್ಪಟ್ಟರು. ಪ್ರವಾದಿಗಳನ್ನು ಇಡಲ್ಪಟ್ಟರು. ಪ್ರವಾದಿಗಳ ಮುಖಾಂತರವಾಗಿ ಅವರನ್ನು ಎಚ್ಚರಿಸಿದರು. ಆದರೆ ಅವರ ಎಚ್ಚರಿಕೆಗೆ ತೆಗೆದುಕೊಳ್ಳದೇ ಇರುವಂಥ ಸಮಯದಲ್ಲಿ ಅವರನ್ನ ನಾಶಪಡಿಸಲಿಕ್ಕೂ ನಾನಾ ವಿಧವಾದಂಥ ಕಷ್ಟ ಬಾಧೆಗಳಿಗೆ ಕರ್ತನ ಅವಕಾಶವನ್ನು ಕೊಡುವಂಥ ಸಮಯದಲ್ಲಿ ಅಲ್ಲಿ ಮೊದಲನೇದಾಗಿ ಮಧ್ಯದಲ್ಲಿ ನಿಂತವನಾಗಿ ಯೆರೆಮೀಯನು ಪ್ರಾರ್ಥಿಸ್ತಾನೆ. ಇಂದು ನೀವು ಯೆರೆಮೀಯನಾಗಿ ಇತರರಿಗೆ ಮಧ್ಯಸ್ಥಿಕವಾಗಿ ವಹಿಸಬೇಕಾದಂಥವರು. ನೀವೇ ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ಇದ್ದೀರಿ, ಆದರೆ ದೇವರು ಕೈಬಿಟ್ಟಿದ್ದಾರಾ? ಖಂಡಿತ ಇಲ್ಲ. ನೀವು ಮನ ತಿರುಗುವುದಾದರೆ ಕರ್ತನು ನಿಶ್ಚಯವಾಗಿ ನಿಮ್ಮ ಮಧ್ಯದಲ್ಲಿದ್ದಾರೆ. ಯಾಕಂದರೆ ನೀವು ಆತನ ಹೆಸರಿಗೋಸ್ಕರವಾಗಿ ಆರಿಸಿ ತೆಗೆದುಕೊಂಡಂಥವರು. ಅವರು ನಿಮ್ಮನ್ನು ಕೈ ಬಿಡುವುದಿಲ್ಲ. ನೀವು ಕರ್ತನಿಗೆ ಮೊರೆ ಇಡಿರಿ, ನಿಮ್ಮ ಪಾಪಗಳನ್ನು ಒಪ್ಪಿಸಿಕೊಡ್ರಿ, ನಿಶ್ಚಯವಾಗಿ ಕರ್ತ ನಿಮಗೆ ಬಿಡುಗಡೆಯನ್ನು ಕೊಡುತ್ತಾರೆ. ಆತನು ಕರುಣಿಸುವಂತಹ ದೇವರು. ಎಷ್ಟು ದಿನದ ತನಕವಾಗಿ ಆತನಿಗೆ ನೀವು ಬೆನ್ನನ್ನು ತೋರಿಸ್ತೀರಿ? ನಿಮ್ಮ ಹೃದಯವನ್ನು ಆತನ ಸಮೀಪದಲ್ಲಿ ತೆರೆದು ಒಪ್ಪಿಸಿಕೊಡ್ರಿ. ಕರ್ತನ ಸ್ವೀಕರಿಸಿ ನಿಮ್ಮನ್ನು ಆಶೀರ್ವದಿಸಿರಿ. ತನ್ನ ಇಷ್ಟದ ಅನುಸಾರವಾಗಿ ನಡೆಸುವವರಾಗಿದ್ದಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಸಹೋದರ ಸಹೋದರಿಗಾಗಿ ಪ್ರಾರ್ಥಿಸ್ತೇನೆ. ಇವರಿರುವಂಥ ಈ ಇಕ್ಕಟ್ಟುಗಳಿಂದ ನೀವೇ ಬಿಡಿಸಿರಿ ಅಪ್ಪ. ನಿಮ್ಮನ್ನೇ ಆತುಕೊಂಡು ನಿಮ್ಮ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂಥ ಹೃದಯವನ್ನು ಇವರಿಗೆ ಕೊಟ್ಟು ನಡೆಸಿರಿ. ನಿಮ್ಮ ಚಿತ್ತ ಮಾತ್ರ ಇವರ ಜೀವಿತದಲ್ಲಿ ನೆರವೇರಲಿ. ನಮ್ಮ ರಕ್ಷಕನಾದ ಯೇಸು ಕರ್ತ ನಾಮದಲ್ಲಿ ತಂದೆಯೇ, ಆಮೇನ್.